ಏ ಜರೋಹಿಣಿ, ಬೆಳಿಗ್ಗೆ ಎದ್ದೇಳಿಸ್ತಾಗ್ಲೂ ಎದ್ದೇಳಿಲ್ಲ. ಇವಾಗ ಸಂಜೆ 6 ಗಂಟೆ ಆಯ್ತು. ಹೋಗಿ ಎಂಡೆ ಎತ್ತಕೋಗು. ಹೋಗು ಕತ್ಲಾಯ್ತು ಅಲ್ಲ. ಈಗ ಏಟ್ ಐತೆ ಅಷ್ಟೊತ್ತಿಂದ ಹೇಳ್ಸ್ತಾವ್. ನಿಮ್ಮ ಮಕ್ಕ ನೋಡ್ಕೊಂಡು ಹಂಗ ನಿದ್ದೆ ಮಾಡ್ಕೊಂಡು ಕೂತಾಳಲ್ಲ ಈಕಿ. ಎಲ್ಲಿ ಕುಂತ್ಕತ್ತಲ್ಲ ಅಲ್ಲ ನಿದ್ದೆ ಮಾಡ್ಬಿಡ್ತಾಳೆ ಇವಳು. ಏನು ಇವಾಗ ಪುರ್ಸಿ ಇವಳು ಹಿಂಗೆ ಮಕ್ಕಂಡಾಳ. ಎದಳ ಮೆಕ್ಕೆ ಎದಳ ಜೈರೋಹಿಣಿ, ಎದಳ ಮೆಕ್ಕ. ಎದಕ್ಕೆ ನನ್ನ ಜುಟ್ಟು ಹಿಡ್ದು ಎದಳಿಸ್ತಿ ಚಿಕ್ಕವ ನೀನು? ನಮ್ಮ ಅಪ್ಪ ಹೇಳಿರ್ಬೋದು ಹಂಗೆ ಅನ್ಕೊಂಡು ಜುಟ್ಟು ಹಿಡ್ದು ಎದಳಿಸು ಅಂತ ಹೇಳಿಲ್ಲ. ನನ್ನ ಜುಟ್ಟು ಹಿಡಿಯೋಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಎತ್ತು ಕೈನ. ಎದಕ್ಕೆ ಹಿಂಗೆ ಜುಟ್ಟು ಹಿಡ್ದು ಎಳಿತಿ? ಬಿಡು ಕೈನ, ಬಿಡು ಅಂತ ಹೇಳಿತು. ನಿಮ್ಮ ಅಪ್ಪ ಅಧಿಕಾರ ಕೊಟ್ಟರೋದಕ್ಕೆ ಕಣ ನಿನ್ಗೆ ಸೊಕ್ಕೆಲ್ಲ ಮುರಿಸ್ತಿರೋದು. ಇಲ್ಲಾಂದ್ರೆ ನೀನು ಮುರ್ಕೊಂಡು ನೀನು ದಿಮಾಕ್ ನೇಣು. ಎದಳ ಮೆಕ್ಕ ಎದ್ದು ಹೋಗಿ ಅಲ್ಲಿ ಎಮ್ಮೆ ಐತಲ್ಲ, ಎಮ್ಮೆದು ಎಂಡೆ ಎತ್ತಕೋಗಿ ಹೋಗಿ ಏಟೊತ್ತು ಕುಂದ್ರತಿ ಹೋಗ ಅಂತ ಹೇಳಿದ್ದು. ಮಕ್ಳು ಎತ್ಕೊಂಡು ಹೋಗಲ್ಲಿ. ನಮ್ಮ ಅಪ್ಪ ಯಾಕಾರು ನಿನ್ನ ಮದುವೆ ಆಗಿ ಬಂದಾಗಿಂದ ನೀನು ನೋಳರು ಅದನ್ನೇ ಕೊಡ್ತೀನಿ. ನಂಗೂ ನಮ್ಮ ಅವ್ವಂಗೂ ಎಲ್ಲೂ ಕುಂದ್ರಕ್ಕೂ ಬಿಡೋಲ್ಲ, ಮುನಿಂದ್ರಕ್ಕೂ ಬಿಡೋಲ್ಲ. ನಮ್ಮವ್ವ ಶಾಲೆಯಿಂದ ಬಂದ ತಕ್ಷಣ ಕಾಲೇಜಿಂದ ಬೆಳಗ್ಗೆ ಆಟೋದಕ್ಕೆ ಎದ್ದಿರ್ತಿ ಮಕ್ಕ ಅಂತೇಳಿ ಮಲಗಿಸೋಳು. ನೀನು ನೋಡ್ದಿ ಜುಟ್ಟು ಹಿಡ್ಕೊಂಡು ಗುಂಜಾಡ್ತಿ. ಬಿಡು ಎದಕ್ಕೆ ಹಿಂಗೆ ಗುಂಜಾಡ್ತಿ? ಹೋಗೇ ಕಂಡೀನಿ. ನಿಮ್ಮ ಅಪ್ಪ ಮದುವೆ ಆಗಿರುತ್ತಲ್ಲ, ನಾನು ಇಷ್ಟಪಟ್ಟು ನಿಮ್ಮ ಅಪ್ಪನ ಮದುವೆ ಆಗಿರೋದು ಒಳ್ಳೆ ಗುಣಕನ. ನಿಮ್ಮ ಸೊಕ್ಕಡ್ಗಕ್ಕೆ ಸಿಕ್ಕಿಯೇ ನಿಮ್ಮ ಅಪ್ಪ ನನಗೆ ಕರ್ಕೊಂಬಂದಿರೋದು. ನೀವು ಈ ಥರ ಮಾಡ್ತೀರಿ ಅಂತೇಳಿ. ಹೆಣ್ಮಕ್ಳು ಏಟ್ ಕೆಲಸ ಮಾಡ್ಬೇಕು ಅಷ್ಟು ಮಾಡಬೇಕು. ಸಂಜೆ ಹೊತ್ತು ಮಕ್ಕಳದೇನು ಇವಳು ಕಾಲೇಜ್ಗೆ ಹೋಗಿ ಏನು ಕಟ್ಕಟ್ಟಾಗಿ ಬಂದಿರ್ತಾಳೆ ಹೊಲ್ದಾಗ ಕೆಮೆಕೈದು. ಅದಕ್ಕೆ ಸುಸ್ತಾಗಿ ಮಕ್ಕಂತಾಳೆ. ಕೆಮೆಗೈದವ್ರಿಗೆ ಸುಮ್ಮನೆ ಮನೆಗೆ ಬಂದು ರೊಟ್ಟಿ ಪಟ್ಟಿ ಬಡ್ಕೊಂಡು ಗಂಡಂಗೆ ಇಟ್ಟು ಮಾಡಿಕ್ತಾರ ಕಣ. ಹೋಗು ಕಲಿಯೋಗು. ಇನ್ಯಾವಾಗ ಕಲಿಯೋದು? 90 ವರ್ಷ ಆಗೈತಿ. ನಿನ್ನ ಒಂದುಗ್ಳವರೆಲ್ಲ ಮದುವೆ ಆಗಿ ಗಂಡ ಮನೆಯಾಗ ಬದುಕು ಮಾಡ್ಕೊಂಡು ಹೋಗ್ತಾರೆ. ಹೋಗು. ಇವಳೊಬ್ಳು ಎಲ್ಲಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲಪ್ಪ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಫಸ್ಟ್ ಇವಳು ಏನಾದರೂ ಮಾಡಿ ಹೊರಗೆ ಹಾಕ್ಬೇಕು. ಇಲ್ಲಾಂದ್ರೆ ನಮ್ಮನ್ನ ಹೊರಗೆ ಹಾಕುವಂಗೆ ಇವಳು ಏಟ್ ಮಾಡ್ತಾಳ. ಒಂದುಗ್ಳವ್ರು ಮಾಡ್ತಾರಂತ, ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕಾಗ್ತವೇನ? ನಮ್ಮವ್ವ ನಮ್ಮನ್ನ ಸುಖವಾಗಿ ಬೆಳೆಸೋಳು. ನಾನು ಹೊಲದ ಕೆಲಸ ಅವು ಇವು ಎಂಡೆ ಎತ್ತಕ್ಬೇಕೇನೆ. ಈಡು ತಿಂದಾಗ ಒಂದಿನೂ ಎತ್ತಕ್ಕಿಲ್ಲ. ನಾನು ಎಂಡೆ ಎತ್ತಕ್ಬೇಕಾ? ನೋಡಿದ್ರಲ್ಲ ವೀಕ್ಷಕರು, ಇವಳು ಏನಾರು ಬಗ್ಬಡಿಲ್ಲ ಅಂದ್ರೆ ಗಂಡ ಮನೆಯಾಗ ನಮ್ಗೆ ಇಟ್ಟು ಕೊಡ್ಸೋದಿಲ್ಲ ಇವಳು. ಮೂರು ದಿನಕ್ಕೂ ಅಪ್ಪನ ಮನೆ ಅಂತ ಬಂದು ಕುಂದಿರ್ತಾಳೆ. ಗಂಡ ಮನೆಯಾಗ ಕೆಲಸ ಮಾಡೋಕ್ಕಿಲ್ಲ ಈಕಿ. ಮಾಡಲಿ ಗಂಡ ಮನೆಯಾಗ ಏಟ್ ಮಾಡಿದ್ರು ಮಾಡ್ಲಾಬೇಕು ಈಕಿ. ಇವು ಕಲಿಸ್ತಾರದ ನಾ ಕಲಿಸ್ತೀನಿ. ನಾವೆಲ್ಲ ಬದುಕು ಮಾಡ್ತಿಲ್ಲೇನ? ಈಗ ಮದುವೆಗೆ ಬಂದಿನಪ್ಪ. ವಯ್ಯ ನಂಗಿಂತ 20 ವರ್ಷ ದೊಡ್ಡತ್ತ. ರೆಡ್ಡಿ ಆದ್ರೂ ನಾನು ಜೀವನ ಮಾಡ್ಕೊಂಡು ವಯ್ಯನ ಜೊತೆಗೆ ಬದುಕು ಮಾಡ್ಕೊಂಡು ಹೋಗ್ತಿಲ್ಲೇನ? ಮಾಡ್ಬೇಕು. ಹೆಣ್ಮಕ್ಳು ಅಂದಾಗ ಕೆಲಸ ಗ್ಯಾನಾಗ ಇಲ್ದಿಲ್ಲ ಅಂದ್ರೆ ಮಾಡ್ತಾರ ಆಗ್ತಾವೇನ? ಮಾಡಬೇಕು. ಗಂಡಸ್ರಂದಾಗ ಅವ್ರು ಹೊಲ್ದಾಗ ಮಾಡ್ಕೊಂಬರ್ತಾರ. ಹೆಂಗಸ್ರು ಹೊಲದ್ದು ಮನೆದು ಎಲ್ಲ ಬದುಕು ಮಾಡಿಲ್ಲ ಅಂದ್ರೆ ಇನ್ಯಾಕ ಹೆಣ್ಮಕ್ಳು? ಕಲಿಸ್ತೀನಿ ಈಗೀಗ ಬುದ್ಧಿ ಹೆಂಗೆ ಕಲಿಸ್ತೀನಿ ನೋಡ್ತೀರಾ ಹಂಗೆ. ಅಯ್ಯೋ ಸಂಜೆ ಆಗೈತಿ. ಎಲ್ಲ ರೆಡಿ ಮಾಡೀನಿ. ಅಡುಗೆ ಮಾಡಿಲ್ಲ ಅಂದ್ರೆ ಈಕಿ ಬಿಟ್ಟಾಳೇನು? ಫಸ್ಟು ಅಡುಗೆ ಮಾಡ್ತೀನಿ ಕವ. ಯವ್ವ ಹೋಗವ. ದೊಡ್ಡ ಚಿಕ್ಕ ಒಂದು ಭಾಳ ಆಗೈತಿ. ಯಾವ ಚಿಕ್ಕವ, ಯಾವ ಸಿಮ್ಕಿಲ್ದಾರ ಚಿಕ್ಕವ ಇವಳು. ಎಂಡೆ ಎತ್ತಕ್ಕೆ ಹೋಗು ಅಂತಲ್ಲ ನನಗೆ. ನಾನು ಒಂದಿನ ಎಂಡೆ ಎತ್ತಕ್ಕಿಲ್ಲ. ನೀನು ಅಂತಿದ್ದಿ ಎಂಡೆ ಪಡ್ಡೆ ಎತ್ತಕ್ಕೆ ಹೋಗ್ಬೇಡ ಮಗ, ಕಾಲೆಲ್ಲ ಹೊಡ್ಕಂತವ ಅಂತೇಳಿ. ಈಕಿ ನೋಡಿದ್ರೆ ಎಂಡೆ ಎತ್ತಕ್ಕು ಅಂತ ಕುಂತಾಳ. ಹೋಗಿ ಸುಮ್ಕೆ ಎತ್ತಕ್ಕೆ ಹೋಗು. ನನಗೆ ಮನೆಯಾಗ ಕುಂದ್ರಕ್ಕೆ ಪುರ್ಸೋದು ಕೊಡ್ತಿಲ್ಲ ಈಕಿ. ನಿನಗೆ ಬೇರೆ ಕೊಡ್ತಾಳೇನ? ನನಗೆ 3 ಹೊತ್ತು ಕೆಲ್ಸಕ್ಕೆ ಇಡ್ತಾಳ. ನಾನು ಇಡ್ತಿದ್ದೆ ಅಂದ್ಬಿಟ್ಟು ಈಗ ನಿನ್ನ ಕೂಡ ಬಿಡ್ತಾಳೇನ? ಮಾಡೋಗಿ ಸುಮ್ಕ ಎಂಡೆ ತಾನೇ ಎತ್ತಕ್ಕೆ ಹೋಗು. ಅದೇನು ದೊಡ್ಡ ಮಹಾ ಕೆಲಸ ಅನ್ನೋ ಆಡ್ಬೇಡ. ಸರಿ ಬಿಡು ಆಯ್ತು, ಹೋಗಿ ಎತ್ತಾಕ್ತೀನಿ. ಅದು ಯಾಕೊಳೆ ಬೈತಿ ಸಿಡಮುಡ ಅಂತಿರ್ತೀವಿ ಯಾವಾಗಲೂ. ಚಿಕ್ಕವ್ವ ಬಂದಾಗಿಲ್ಲ. ಚಿಕ್ಕವನ ಅವಳು ದರಿದ್ರ ದ್ರಾಬೆ. ಚಿಕ್ಕವ ಅಲ್ಲ, ಚೇಳು ಇದ್ದಂಗೆ ಆಕಿ. ಕಚ್ಚಕ ಬರ್ತಾಳೆ ಯಾವಾಗ್ಲೂ. ಹೋಗು ಕುಡ್ಕಿ. ನಾನಂತೂ ಹೆಂಗಾಗ್ಬಿಡ್ತೀನೋ. ಹೋಗು. ನಂಗೊಂದು ಕೆಲಸ ಮಾಡೋದು ಹೇಳ್ಕೊಂಡಿಲ್ಲ ನೀನು. ಆಗಿಲ್ಲ ಈಗ ಮಾಡು ಅಂತ ಹೇಳ್ತಾಳ. ಹೆಂಗೆ ಮಾಡಲಿ ನಾನು? ಹೋಗಿ ನನಗೆ ರೊಟ್ಟಿ ಬಡಿ ಅಂತ ಹೇಳಿ ಹೋಗೋಳು. ನನಗೆ ಬಡಿಯೋದು ಭಾಳ ಕಷ್ಟ ಐತಿ. ನಿನಗೂ ಅಂತ ಸುಮ್ಮನೆ ಹತ್ಕೊಂತೈತಿ. ಹೋಗು ಸುಮ್ಕ. ನಾನು ಬದುಕು ಮಾಡೋಕೆ ನನಗೆ ನಳ್ಳಾಡ್ತೀನಿ. ಅದ್ರಾಗ ಬೇರೆ ಈಕಿ ಬೇರೆ. ಹೋಗ. ಇವಳು ಬಾಯಿಗೆ ಇಟ್ಟಾಕ ಇವಳೊಬ್ಳವ್ವನ ಕೆಲಸ ಮಾಡೋ ಟೈಮಾಗ ಯಾವುದನ್ನೂ ಹೇಳ್ಕೊಡ್ಲಿಲ್ಲ. ಈಗ ನೋಡಿದ್ರೆ ಬಾಯಿಗೆ ಬಂದಂಗೆ ಉದುದ್ರೆ ಮತ್ತೆ ಆಡ್ತಾಳ. ಹೋಗಿ ಇವಳು ಜೊತೆಗೆ ಯಾರು ಆಡ್ಕೊಂಡು ನಿಂದಿರ್ತಾರ. ಹೋಗಿ ಎಂಡೆನಾರು ಎತ್ತಾಕ್ತೀನಿ ತಕ. ನನ್ನ ಮಗಳು ಒಬ್ಳು ಅದೇನೋ ಹೇಳಿ ಹೋಗಿದ್ಲು, ಚಳಕಪ್ಪಲ್ಲೇನೋ ರೊಟ್ಟಿನ ಬಡಿ ಅಂತೇಳಿ. ನನಗೆ ಏನು ಮಾಡೋದು ಏನು ಬಿಡೋದು ಅನ್ನೋದ ಮರ್ತೋಯ್ತು. ಈಗ ತಿರ್ಗೇನಾರು ಕೇಳಕ್ಕೆ ಹೋಗಿದ್ರೆ 20 ಸಲ ಕೇಳಕ್ಕೆ ಬನ್ನಿ ಇಲ್ಲಿ ಹಂಗೆ ಹಿಂಗೆ ಅಂತೇಳಿ ರೇಗ್ತಾಳ. ಏನು ಮಾಡೋದು ಏನು ಬಿಡೋದು? ಯಪ್ಪ ನನಗಂತೂ ತಲೆ ಕೆಡಿಸಿ ಮಾಡಿಬಿಟ್ರಳಪ್ಪ ಈಕಿ. ಈ ಎಂಡೆ ನೋಡಿದ್ರೆ ವಾಂತಿ ಬಂದಂಗೆ ಐತೈತಿ. ಇದ್ರ ಆನೆ ತಕ್ಕಬೇಕ, ಆನೆ ತಕ್ಕಿಲ್ಲಕ್ಕಪ್ಪ. ಯಪ್ಪ ಏನಪ್ಪ ಮಾಡೋದು? ಹೆಂಗೋ ಮುಟ್ಟಿ ಎತ್ತಾಕ್ತೀನಿ. ಬೂತು ಒಂದಿನ ನನ್ನ ಕೈಯಾಗ ಎಂಡೆ ಮುಟ್ಟಿದ್ದಿಲ್ಲ. ನಮ್ಮವ್ವ ಮುಟ್ಟಿಸಿದ್ದಿಲ್ಲ. ಈಗ ಈ ಎಂಡೆನೂ ಎತ್ತಾಕ್ಬೇಕಾ? ಏನಪ್ಪ ನಂಗೆ ಬಂದಿರೋದು ಕತೆ. ಏಟೊತ್ತಾಯ್ತು ಎಂಡೆ ಎತ್ತಾಕು ಅಂತ ಕಳ್ಸಿನಿ. ನಿನ್ನ ಇಲ್ಲ ನಿಂತೀಯ? ನಾ ಮಾತಾಡ್ಕೊಂಡು ಪಟ ಎತ್ತಾಕೋ ಎಂಡೆಯ. ಎಮ್ಮೆ ಇಟ್ಟ ಎಷ್ಟೊತ್ತಾಗೈತಿ? ಹಾಲು ಕರಿಬೇಕು. ಪಟ ಎಂಡೆ ಎತ್ತಾಕೋ. ಆಮ್ಯಾಗ ಡೈರಿಯವರು ಹೋಗಿತ್ತಾರ. ಹಾಲು ಕೊಟ್ಟಿಲ್ಲ ಕಣಕ. ಹೋಟ್ಲವ್ರು ಕ್ಯಾಕರ್ಸ್ ಮಕ್ಕೋಗಿತ್ತಾರ. ಹಾಲು ಕೊಟ್ಟಿಲ್ಲಕ್ಕ. ಎದಕ್ಕ ನಾನು ಹೋಟ್ಲವ್ರಿಗೆ ಯಾರು ಯಾವ ಟೀ ಕೊಡ್ಲಿ ಅಂತೇಳಿ ಪಟ ಎತ್ತಾಕೋ. ಬಿಡು ಆಯ್ತು ಎತ್ತಾಕ್ತೀನಿ. ಬೈಬೇಡ ಇರು ಆಯ್ತು. ನನಗೆ ಒಂದಿನೂ ಎತ್ತಾಕಿ ಅಭ್ಯಾಸ ಇಲ್ಲ. ಒಂಥರ ವಾಸನೆ ಗಬ್ಬು ಅಂತೈತೆ. ಅಯ್ಯಯ್ಯತು ಅಸಹ್ಯಕ್ಕಪ್ಪ. ಏಲ ಸೊಕ್ಕಿನೆಣ್ಣೆ. ಎಮ್ಮೆದು ಎಂಡೆ ಅಂದ್ರ ಲಕ್ಷ್ಮಿ ಅಂತ ಅರ್ಥ. ನಾವು ಎಂಡೆನ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡೋದು. ಎತ್ತಾಕು. ಕೈ ಸಂಕಟ ಬಂದದಂತ ಏನು ಕೊಳ್ತೋಗ್ಬಿಡ್ಕಿಲ್ಲ ನಿನ್ನ ಕೈ ಕೊಳ್ತೋದ್ರು ಎಂಡೆನ ಮುಟ್ಟು. ಅದಾರು ಲಕ್ಷ್ಮೀನಾರ್ವ ನಿನ್ಗೆ ಒಲಿತಾಳ. ಮುಟ್ಟು ಎತ್ತಾಕು. ದರಿದ್ರದೊಳೆ ನಿನ್ಗೆ ಬರಬಾರ್ದು ಬಂದು ಹೊತ್ಕೊಂಡು ಹೋಗ್ಬಿಡ್ತೀನಿ ನೋಡ. ನಿಮ್ಮವ್ವ ಎಂತ ತಲಕ್ ತುಂಬವಳು ನೋಡ. ಎಂಡೆ ಅಂದರೆ ಅಸಹ್ಯ ಅಂತ. ಅಸಹ್ಯ. ನಿನ್ನ ಮೂಸುಡಿಗಷ್ಟಾಕ. ಎತ್ತಾಕು ಪಟಪಟ್ನ. ಬೈಬೇಡ. ನನಗೂ ಸೇರಿ ನಮ್ಮ ಅವ್ಗೆ ಯಾಕೆ ಬೈತಿ? ಎತ್ತಾಕ್ತೀನಿ ಇರು. ನಂಗೆ ಒಂದಿನೂ ಎತ್ತಾಕ್ ರೂಢಿ ಇಲ್ಲ. ಎತ್ತಾಕ್ತೀನಿ ಇರು. ರೂಢಿ ಇಲ್ಲ ಅಂತ ನೀವು ಬೊಗ್ಗಿಸ್ತಿರೋದು. ಎತ್ತಾಕು ಪಟಪಟ್ಟ. ಅಲ್ಲಿ ಪುಟ್ಟಿ ಇಟ್ಟಿ ಎಲ್ಲ ಎತ್ತಾಕು. ಕಾಲಲ್ಲ ಒದ್ಗಿದ್ದಿ ಬಿಟ್ಟು ಎಂಡೆ ಅದು ದೇವ್ರಿದ್ದಂಗ. ಎತ್ತಾಕು ದಡದಣ್ಣ.
ಯಪ್ಪ ಈ ಎಂಡೆ ಹೆಂಗಪ್ಪ ಎತ್ತಾಕೋದು ನನ್ನ ಕೈಯಾಗ ಎತ್ತಕ ಆಗ್ತಿಲ್ಲ. ನಮ್ಮವ್ವ ರಾಣಿ ಥರ ಬೆಳೆಸಿದ್ಲು ಎಂಡೆ ಪಂಡೆ ಏನು ಮುಟ್ಟಿಸ್ದಾಗ ಎಂಡೆ ಮುಟ್ಬಿಡ್ಕಲ್ಲಪ್ಪ ಇದು. ತೂ ತು 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 ವಾಸನ ಬತ್ತೈತಿ, ಕೈಯೆಲ್ಲ ಗಬ್ಬು ಅಂತೈತಿ. ಎತ್ತಾಕಮ್ಮಿ ದಡ ದಡ ದಣ್ಣ ಏನು ಮಕ್ಕ ನೋಡ್ತಿದ್ದಿ? ಎಂಡೆ ಎತ್ತಾಕು, ಎಂಡೆ ಅಂದ್ರೆ ದೇವ್ರಿ ತಂಗ ಎತ್ತಾಕು. ನಿನ್ಗೇನೋ ದೇವ್ರಿಯೇ, ನಾನೇನಿಲ್ಲ ಅಂತ ಹೇಳ್ತಿಲ್ಲ. ನಿಂಗೆ ಅಭ್ಯಾಸ ಆಗೈತಿ, ನೀನು ದೇವ್ರು ಅಂತಿ ದೆವ್ವನು ಅಂತಿ. ಆದ್ರೆ ನಮ್ಗೆ ಅಭ್ಯಾಸ ಆಗಿಲ್ಲ, ನಾವು ದೇವ್ರು ಅನ್ನೋದವರೆಗೂ ಕಾಯಿ ಅದೇ ಹಾಕೊಳ್ಳೆ ವೈಕಂತಿ ಎತ್ತಾಕ್ತೀನಿ ಎಂಡಿಯ. ಮೌಂಗೆ ಏಟೈತಿ ದುರಂಕರ, ನಿನಗೂ ಅಷ್ಟೇ ಐತಿ ಕಮ್ಮಿ. ಬೆಳಿಗ್ಗೆ ಇದೇ ಎಂಡೆ ತೆಗೆದು ತಾರಿಸ್ಬೇಕು ಈಟುವೆ ನೀನು. ಈ ಜಾಗ ಎಂಡೆ ಇದು ಎಮ್ಮೆ ಕಟ್ಟಾಕ್ತೀವಲ್ಲ ಅಷ್ಟು ಜಾಗ ತಾರಿಸ್ಬೇಕು. ತಾರಿಸಿಲ್ಲ ಅಂದ್ರೆ ಎಕ್ಕತ್ತ ಮೇಲೆ ಕುಕ್ಬಿಡ್ತೀನಿ ನೋಡಿ ನಿನ್ಗೆ. ತಾರಿಸು, ನಿನ್ನ ಮ್ಯಾಗಿದೆ ಬದುಕು, ನಿನ್ಗೆ ತಾರಿಸು ಮಾಡು. ಯಪ್ಪ ಒಂದಿನ ನಾನು ಇಂಥ ಕೆಲಸ ಮಾಡಿದ್ದಿಲ್ಲಪ್ಪ. ಎಂಡೆ ಎತ್ತಿಸ್ಬಿಟ್ಲ ನನ್ನ ಕೈ ಹಾಕಿ. ನೋಡ ಅಷ್ಟು ಎಂಡೆ ಎತ್ತಾಕಿವ್ನಿ. ಆಯ್ತು ಎತ್ತಾಕಿ. ಸರಿ ಪಟ ತಲೆ ಮೇಲೆ ಎತ್ಕೊಂಬ, ಬೇಗ ಬೇಗ ಏಟೊತ್ತು ಮಾಡ್ತಿ ಎತ್ಕೊಂಬ. ನಾನು ಒಳಗೆ ಹೋಗಿರ್ತೀನಿ. ನಿಮ್ಮವ್ರು ರೊಟ್ಟಿ ಬಡದ್ಲ ಇಲ್ಲ ನೋಡ್ತೀನಿ. ನಾನು ಒಳಗೆ ಬದುಕವ ಶೇಂಗಾ ಕೀಳಕ್ಕ ನಾಳಕ್ಕೂ ಹಾಳು ಹೇಳ್ಬೇಕು. ಹೋಗು. ಸರಿ ಆಯಿತು ಹೋಗಿ ಚಿಕ್ಕವ್ವ ಬರ್ತೀನಿ. ಯಪ್ಪ 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 ಏನೈತಿ ಬಾರ ಇದು ಪುಟ್ಟಿ, ಎತ್ಕೊಂಡೋಗಿ ಹಾಕಿ ಬರ್ತೀನಪ್ಪ ಫಸ್ಟು. ಸುಮ್ ಕುಂದ್ರು ನಿಂಗೊಂಥರ ಸುಮ್ಮನ ನಾನ ಕಸ ಎತ್ಕೊಂಡು ಹೋಗೋದು ಹೆಂಗ ನಂಗೆ ಕುಂತೀನಿ ಅನ್ಕೊಂಡು ಅಂತ ಕುತ್ಕೊಳ್ವೆ. ಸುಮ್ಮನೆ ಕುಂತ್ಕ, ನಂಗೆ ಇದು ಸುರ್ದು ಬರಕ ಜೀವ ಹೋದಂಗೆ ಆಗುತ್ತಾ. ಅಯ್ಯಯ್ಯೋ ಈ ಎಮ್ಮೆ ತರಿದ್ರದ್ದು ಎಮ್ಮೆ ಅಂದಿದ್ದು ಸಗಣಿ ಯಾಕಕ್ಕ. ಈಗ ತಿರ್ಗಾ ಎತ್ತಾಕ್ಬೇಕಲ್ಲಪ್ಪ ನಾನು. ಏಟೇಟಪ್ಪ ಎತ್ತಾಕೋದು ನಾನು. ನನಗೆ ಕೈಯ ನಡನ ಬಿತ್ತೋಗ್ತವ. ಇನ್ನೇನು ಮಾಡೋದು ನನ್ನ ಕರ್ಮ. ಎತ್ತಾಕ್ತೇನೆ. ಇಂದಿಟ್ಟು ಹಾಲು ಎಮ್ಮೆ ಅಲ್ಲ, ನನ್ನ ಪ್ರಾಣ ಹುಟ್ಟೆ ತಿನ್ನಕ್ಕೆ ಉಟ್ಬಿಟ್ಟಿರ. ಸಗಣಿ ಹಾಕಕ್ಕೆ ಉಟ್ಬಿಟ್ಟಿದ್ಯಾ ಅನ್ಕೊತಾನೆ. ನಾನು ಎತ್ತಕಕ್ಕೆ ಬಂದಾಗಲ ಈಟ್ ಸಗಣಿ ಹಾಕಿ ಮಡಗಿಯಲ್ಲ ನೀನು ಎಂಡೆ. ಯಾರು ಒತ್ಕೊಂಡು ಹೋಗೋಕ್ಕೂ ಬಂದಿಲ್ಲ. ಅಮಾಸೆ ಹುಣ್ಣಿಮೆ ಇದ್ದಿದ್ರೆ ಒಂಚೂರು ಬಿಡ್ತಿದ್ದಿಲ್ಲ. ನಾವು ನಮ್ಮವ್ವನೇ ಓಡೋಗಿ ಎತ್ಕೊಂಬರೋಳು ಮಂದಿ ತಕ. ಇಲ್ಲ ನಮ್ಮ ತಕಾರ ಯಾರು ಬಂದು ಎತ್ಕೊಂಡು ಹೋಗ್ಬಿಡೋರು. ನಮ್ಮವ್ವ ಹಂಗೂ ಬೈಯೋಳು. ಸಗಣಿನೇ ಇಲ್ಲ ಅಂತೇಳಿ. ನೀನು ಇಡೋ ಟೈಮ್ಗೆ ಯಾರು ಬರೋಕ್ಕಿಲ್ಲ ಏನೋ ಎತ್ಕೊಂಡು ಹೋಗಕ್ಕ. ನನಗೆ ಗೋಳು ಇಕ್ಕಂತೀಯಲ್ಲ ಈ ಸಗಣಿ ಎತ್ತಕ್ಕ. ಎಲ್ಲ ಕಡಿಮೆ ಇನ್ನ ಸಗಣಿ ತಾಯಿ ತಕ್ಕಂಗ ಏನಮ್ಮಿ ಮಾತಾಡ್ಕೊಂಡು ನಿಂತಿ ನೀನು. ಪಟ ಸಗಣಿ ಎತ್ತಕ್ಕೆ ಬಾ ಅಂತ ಹೇಳಿದೆ ನಿನ್ನ. ಏಟೊತ್ಕೊಂಡ್ರತಿ ಇಲ್ಲಿ ಹೋಗು ಸುಮ್ಕ. ನಿಮ್ಮ ಎಮ್ಮೆ ತಿರ್ಗಾ ಇಟ್ಟೈತಿ ಸಗಣಿ ಅಲ್ಲಿ ಪುಟ್ಟಿಯಾಗಿ ಇಲ್ಲೇನ. ಇದು 2ನೇ ಸರಿ ಇಟ್ಟೈತಿ. ತಿರ್ಗಾ ತಗೊಂಡು ಹೋಗ್ಬೇಕು. ಹೋಗು ಎತ್ಕೊಂಡ್ ಬರ್ತೀನಿ. ಅದು ಯಾಕೊಳ್ಳೆ ವೈಕಂತಿ. ನಿಮ್ಮ ಮನೆಯಾಗ ಇರೋದ್ಕಿಂತ ಫಸ್ಟು ನಮ್ಮ ಅಪ್ಪಂಗೆಲ್ಲ ಮದುವೆ ಆಗಿ ಹೋಗ್ಬಿಡ್ತೀನಿ ನಾನು. ಇಲ್ಲಿ ಇರೋಕ್ಕಿಲ್ಲ ನಾನು. ನಿಮ್ಮ ಅಪ್ಪ ನಿನ್ಗೆ ಬದುಕರಿಸ್ದಂಗ ಮಾಡಿಸ್ದಂಗ ನಿನಗೆ ಮದುವೆ ಮಾಡ್ತಾನೆ. ಮದುವೆ ನಿನ್ನ ಮುಸುಡಿಗೆ ಅಷ್ಟು ಹಾಕ ಫಸ್ಟು ಬದುಕಲಿ. ಮದುವೆ ಮಾಡಿ ಹೋಗ್ಕೊಂಡು ಹೋಗ್ಬಿಡ್ತಾಳಂತ. ಏನು ನಿನ್ಗೆ ಪೈಲಟ್ ಬರ್ತಾನೆ. ಪೈಲಟ್ ನಿನ್ಗೆ ಮದುವೆ ಆಗಿ ಆವಾಗಲೂ ಏರೋಪ್ಲೇನ್ ಕಳ್ಕೊಂಡು ಹೋಗ್ತೀನಿ ಬವ್ವ ಅಂದ್ಬಿಟ್ರಿ. ಇನ್ನ ಪೈಲಟ್ ಬರ್ತಾನೆ. ನಾನೇನು ಪೈಲಟ್ ಬರ್ತಾನ ಅಂತ ಹೇಳಿಲ್ಲ. ಯಾರು ನಮ್ಮ ಅವ್ನಂಗೆ ಮೊದಲು ಹಂಗಿದ್ಲು. ನಮ್ಮವ್ವ ರೊಕ್ಕ ಇದ್ದು ಹಂಗೆ ನೋಡ್ಕೊಳ್ಳೋನು ಬರ್ತಾನ ಅಂತ ಅಂದಿದ್ದು. ನಮ್ಮ ಅಪ್ಪನ ಮೌನ ಕೈಯಾಗ ಒಂದು ಕೆಲಸನ ಬದುಕು ಮಾಡಿಸ್ಲಿಲ್ಲ. ನಮ್ಮ ಅಜ್ಜಿನ ಮಾಡ್ತಿದ್ದು. ನಮ್ಮವ್ವ 1 ತಿಂಗಳು ಕೆಲಸದವ್ರು ಇಟ್ಕೊಂಡಿಲ್ಲ. ನಮ್ಮವ್ವಂಗೆ ಆರಾಮಿಲ್ಲದೆ ಇದ್ದಾಗ ಅನ್ನ ಪನ್ನ ಅವು ಇವು ಮಾಡ್ಕೊಳ್ಳೋರು. ಬಟ್ಟ ಮತ್ತು ಪಾತ್ರ ಅಜ್ಜಿನ ಒಗಿತಿತ್ತು. ನಮ್ಮವ್ವ ನಂಗೆ ಇರಲಿ ಅಂತ ಕೇಳ್ಕೊಂತಿರೋದು. ನಮ್ಮ ಅಪ್ಪನಂಗೆ ತಗೊಂಡ ಸಿಗ್ಲಿ ಅಂತೇಳಿ. ನೀನೇ ನಂಗೆ ಬೈತೀಯ. ನಿನ್ನ ಮುಸುಡಿಗೆ ಅಷ್ಟು ಹಾಕ. ನಿನ್ನ ಮಗ ನಾಯಿನೇಕ ಹೋಗಿ ಎಂಡೆ ತಕೋ ಪಟ. ಅದು ಎಮ್ಮೆಯಿಂದ ಕುಂತಿರು ಒದ್ರೇನಿಲ್ಲ. ಅದು ಸರಿಯಾಗಿ ಮಗ ಕಲ್ಚ್ಕೊಳ್ಳೋ ಮಾಡ್ಕೋದಿತ್ತ ನಿನ್ಗೆ. ಪಟ್ ಎತ್ತಾಕು. ಆಯಿತು ಹೋಗು ಎತ್ತಾಕ್ತೀನಿ. ಕಂಡೀನಿ ಎತ್ಕೊಂಡು ಹೋಗ್ತೀನಿ. ಎತ್ತಾಕ್ಬಿಟ್ಟು ನಾ ಏನು ಎತ್ಕೊಂಡು ಹೋಗೋಕ್ಕಿಲ್ಲ ಅಂತ ಹೇಳ್ತಿಲ್ಲ. ಹೋಗಿ ತಿಪ್ಪಗೊಬ್ರಕ್ಕೆ ಹಾಕ್ತೀನಿ. ಹೋಗು. ಅದು ಯಾಕೆ ಬೈತಿ ಅಲ್ಲ. ನಿನ್ನ ಮುಸುಡಿಗೆ ಅಷ್ಟು ಹಾಕ. ನಿನ್ನ ಮಗ ನಾಯಿನೇಕ. ಎಂಥ ಹುಡುಗ ಸಿಗ್ತಾನೆ ಈಗ. ನಿಮ್ಮ ಅಪ್ಪನಿಗೆ ಇರೋನು ಸಿಗ್ಬೇಕೇನೆ. ನಿಮ್ಮ ಅಪ್ಪಂಗೆ ಇಬ್ಬರು ಇರ್ತಿರು. ನಿಮ್ಮ ಅಪ್ಪಂಗೆ ಇಬ್ಬರು ಇರ್ತಿರಾಗಿ ಮೊದಲನೇ ಹುಡುಗ ಮಕ್ಳಿಗೆ ಸರಿಯಾಗಿ ಬೆಂಡೆತ್ತಾವನ ನಿಮ್ಮ ಅಪ್ಪ. ನಿನ್ನ ಮಕ್ಳು ಹಂಗಾಯ್ತಾವ ನೋಡು. ಮಾಡ್ತೀಯೇನ ಇನ್ನೊಂದು ಮದುವೆ? ನಿಮ್ಮ ಅಪ್ಪನಂಗಿರೋ ಹುಡುಗನೇ ಬೇಕೇ ಹೇಳೀಗ. ಅಯ್ಯಯ್ಯೋ ಈ ಹೆಂಗಲಿಂದ ನಾನು ಯೋಚನೆ ಮಾಡಿಲ್ಲಲ್ಲ. ಈ ಸಗಣಿ ಎತ್ತಾಕ್ಬೇಕಾದ್ರೆ ಅದೇನೋ ನನ್ನ ತಲೆಯಾಗ ಲದ್ದಿ ಐತೇನೋ ಸಗಣಿದು ಲದ್ದಿ. ನಾನು ಯಾವ ಬುದ್ಧಿ ಕಲಿತಾವನು ಈಗೀಗ. ಸಗಣಿಗೆ ಕೈ ಹಾಕಿದ್ದು ನನ್ನ ಬುದ್ಧಿ ಎಲ್ಲ ಹೋಗ್ಬಿಡ್ತಲ್ಲವ್ವ. ಅಯ್ಯೋ ಬುದ್ಧಿ ಇದ್ರೆ ತಾನೇ ಸಗಣಿ ಕೈ ಹಾಕ್ದಾಗ ಬರಕ್ಕ. ಸಗಣಿ ಕೈ ಹಾಕ್ದ ಮೇಲೆ ಇವಾಗಾರು ಒಂದೊಂಚೂರು ಬುದ್ಧಿ ಬರ್ತೈತಿ. ಸಗಣಿ ಕೈ ಹಾಕಿಲ್ಲ ಅಂದ್ರೆ ಬುದ್ಧಿನೇ ಇಲ್ಲ ನಿನ್ನ ತಲೆಯಾಗ. ಯಾವ ಬುದ್ಧಿ ಬರುತ್ತಾ? ಪಟ್ನ ಎತ್ತಾಕ್ಬಿಟ್ಟು ಬಾ ಒಳಕ ಕುಂದ್ಕೋವ. ಹೊರಗಿ ಸೊಳ್ಳೆ ಚುಕ್ಕಡಿಗಳು ತಿಂದು ಡೆಂಗಿಂಗು ಜ್ವರ ಬಂದು ಅದಕ್ಕರ್ದ ಕಟ್ಟಿ ನಮ್ಮ ಬಾ. ಈಗ ಒಬ್ಳು 30 ಏನಾರು ಅಂತಾನೆ ಇರ್ತಾಳೆ ಸಗಣಿ ಎತ್ತಾಕ್ಬೇಕಂತದ್ದು. ಇವತ್ತು ನನಗೆ ಗುಳಗಾಲಿಲ್ಲ. ಎತ್ತಾಕ್ ಹೋಗ್ತೀನಿ ನನ್ನ ಕರ್ಮ. ಈ ಎಮ್ಮೆಯೋ ನಾನು ಎತ್ಕೊಂಡು ಹೋಗೋ ಟೈಮ್ಗೆ ಇನ್ನೊಂದ್ಸಾರಿ ಇಕ್ಕುತ್ತಾ. ಆಮ್ಯಾಗ ಎತ್ಕಿದ್ರೆ ಅವಳು ಎತ್ತಾಕ್ತಿದ್ದಿಲ್ಲೇನ. ನನ್ನ ಕೈಯಾಗ ಎತ್ತಾಕ್ಸಕ್ ಮಾಡುತ್ತೆ. ಈ ಎಮ್ಮೆಗೂ ಭಾಳ ಗೊತ್ತಾಗ್ಬಿಟ್ಟೈತಿ. ನೋಡಿದ್ರಲ್ಲ ವೀಕ್ಷಕರ, ಇವಳ ಕೈಯಾಗ ಎಂಡೆ ಎತ್ತಾಕಿಸ್ತಾವನಿ. ಎಂಡೆ ಎತ್ತಕ ಕಾಸಯ್ಯ ಅಂತ. ನಮ್ಮ ಕಡೆ ಎಲ್ಲ ಸಗಣಿನ ದೇವರು ಅಂತೀವಿ. ಅವ್ರ ಅವ್ವ ನೋಡಿ ಅಂತ ಬುದ್ಧಿ ಕಲ್ಸೋಳ. ಅವ್ರ ನಮ್ಮ ಅತ್ತೆ ಕೈಯಾಗ ಎಲ್ಲ ಬದುಕು ಮಾಡ್ಸೋಳು. ಎಂಡೆದೆಲ್ಲ ಹಾಕಿನೂ ಮುಡ್ತಿದ್ದಿಲ್ಲ. ಕೈ ಕಾಲು ಹೊಡೆದೋಗಿ ಅದನ್ನ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಅದು ಮಾರ್ಬಿಟ್ಟು ರೊಕ್ಕ ಬಂದಾಗ ಎಣಿಸ್ಕೊಂಡು ಮನೆ ಒಳಗೆ ಕುಂತ್ಕೊಳ್ಳೋದಂತ. ಅದನ್ನ ಎತ್ತಾಕ ಕಷ್ಟ ಅಂತ. ಅದನ್ನ ಲಕ್ಷ್ಮಿ ಅನ್ಕೊಂಡು ಎಷ್ಟು ಜನ ಪೂಜೆ ಮಾಡ್ತಾರೋ ಗೊತ್ತೇನ. ಎಂಡೆಗಿರೋ ಮಹತ್ವ ಯಾರಿಗೆ ಗೊತ್ತು? ಬಡತವ್ಕಿವಕ್ಕ ಕಲಿಸ್ತೀನಿ. ಇವಳಿಗೆ ಬೆಂಡೆತ್ತು ಬ್ರೇಕ್ ಹಾಕ್ತೀನಿ ಒಟ್ನಾಗ. ಬಿಡಕ್ಕಿಲ್ಲ ಈಕಿನ. ಒಂದೊಂದು ಕ್ಷಣನೂ ಅನ್ಕೊಬೇಕು, ಅಯ್ಯೋ ನಮ್ಮ ಚಿಕ್ಕವ ಯಾಕಾರು ಬಂದ ನನಗೆ ಅಂತೇಳಿ. ಆ ಥರ ಪರಿಣಾಮ ತರ್ತೀನಿ ಈಗ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.